ಈ ಹಿಂದೆ ಸುಮಾರು 3 ತಿಂಗಳ ಕೆಳಗೆ ಈ ಜೀವ ಸಂಸ್ಥೆಯಿಂದ ಒಂದು ಉಪಕರಣವನ್ನು ನಿಮ್ಮ ತೋಟದಲ್ಲಿ ನಾವು ಅಳವಡಿಸ್ತೀವಿ. ಅದರಿಂದ ನಿಮ್ಮ ತೋಟದಲ್ಲಿರ್ತಕ್ಕಂಥ ಗಡುಸ್ತನದ ನೀರಾಗಲಿ ಅಥವಾ ಅದು ಭೂಮಿಗೆ ಯೋಗ್ಯವಲ್ಲದ ನೀರಾಗಿದ್ದರೂ ಕೂಡ ಅದು ಗುಣಮಟ್ಟವನ್ನು ಸುಧಾರಿಸ್ತದೆ ಅಂತಕ್ಕಂಥ ಆನಂತರ ಅದರ ಉಪಯೋಗವನ್ನು ತಿಳಿಸಿದ ಮೇರೆಗೆ ನಾವು ಹಾಕಿ ಇವತ್ತಿನ ದಿವಸ ನಮ್ಮ ತೋಟಕ್ಕೆ ಅವರು ಬಂದಿದ್ದಾರೆ. ಇದರ ಅನುಭವದ ಆಧಾರದ ಮೇಲೆ ಹೇಳಬೇಕಂತ ಹೇಳಿದ್ರೆ ತೋಟದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದು ನಮ್ಮದು ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ಆ ಎಲೆಗಳ ಸಂಖ್ಯೆ ಆಗಿರ್ಬೋದು ಅಥವಾ ಆ ಎಲೆಗಳಲ್ಲಿರ್ತಕ್ಕಂಥ ಹರಿತ್ತಿನಿಂದ ಉತ್ಪಾದನೆ ಆಗಿರ್ತಕ್ಕಂಥ ಹಸುರೆಲೆ ಅಥವಾ ಭೂಮಿಯ ಕೆಳಗಡೆ ಏನು ಗಟ್ಟಿ ಇರ್ತಿತ್ತು ನಾವೇನಾದ್ರು ಅಡ್ಡಾಡಿದಾಗ ಅದು ಈಗ ಮೃದುವಾಗಿ ಪರಿವರ್ತಿಸ್ತಕ್ಕಂಥದ್ದಾಗಿರ್ಬೋದು. ತೋಟದಲ್ಲಿರ್ತಕ್ಕಂಥ ಎಲೆಗಳೇನಿದಾವೆ ಆ ಎಲೆಗಳ ಸೈಜ್ ಅಂದರೆ ಅಳತೆ ಕೂಡ ಬಹಳಷ್ಟು ವಿಶಾಲವಾಗಿ ಕಾಣ್ತಾ ಇದ್ದಾವೆ. ಈ ರೀತಿಯಾಗಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೂಲಿಕಾರ ಆ ನೀರಿನ ಪರೀಕ್ಷೆಯನ್ನು ಮಾಡ್ತಾ ಬಂದಾಗ ಆಗ ನೀರು ಸಪ್ಪೆ ಇತ್ತು ಅಂತ ಹೇಳ್ತಾನೆ. ಈಗ ನೀರು ಬಹಳಷ್ಟು ಸಿಹಿಯಾಗಿದೆ ಮತ್ತು ತಂಪಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾನೆ. ಹೀಗಾಗಿ ನಾವು ಜೀವ ಉಪಕರಣವನ್ನು ಉಪಯೋಗ ಮಾಡೋದ್ರಿಂದ ಸಾಕಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಅದ ಕಾರಣ ಇದು ಉಪಯೋಗ ಮಾಡೋದ್ರಿಂದ ಈ ಲವಣಾಂಶ ಅಂತಕ್ಕಂಥದ್ದೇನಿದೆ, ಲವಣಾಂಶ ಅಂತದ್ದು ಕರಗಿ ಅದು ಪರಿವರ್ತನೆ ಆಗಿ ಅದು ಭೂಮಿಗೆ ಹರಿಸ್ತಕ್ಕಂಥ ನೀರನ್ನು ಪರಿವರ್ತನೆ ಮಾಡೋದಂತ ಹೇಳಿದ್ರೆ ಅದು ಲವಣಾಂಶ ಹೋಗಿ ಒಳ್ಳೆಯ ನೀರನ್ನು ಆ ಭೂಮಿಗೆ ಕೊಡೋದ್ರಿಂದ ಮೇಲಿರ್ತಕ್ಕಂಥ ಎಲ್ಲ ಗಿಡಮರಗಳು ಯಾವಾದರೂ ಆಗಿರ್ಬೋದು, ಅವು ಯಾವುದೇ ಬೆಳೆ ಆಗಿರ್ಬೋದು, ಆ ಎಲ್ಲ ಬೆಳೆಗಳಿಗೂ ಕೂಡ ಇದರಿಂದ ಸಾಕಷ್ಟು ವೃದ್ಧಿಯಾಗಿ ಒಳ್ಳೆಯ ನಾವು ಬೆಳೆಯನ್ನು ಬೆಳಲಿಕ್ಕೆ ಅನುಕೂಲವಾಗುತ್ತೆ. ಮನುಷ್ಯನಿಗೆ ಒಳ್ಳೆಯ ಆಹಾರವನ್ನು ಕೊಡಲಿಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಮಗೆ ತಿಳಿಸ್ತಾ ಈಗೇನು ಜೀವ ಅಂತಕ್ಕಂಥ ಏನು ಉಪಕರಣ ಇದೆ ಆ ಉಪಕರಣವನ್ನು ಎಲ್ಲ ರೈತ ಬಾಂಧವರು ಉಪಯೋಗ ಮಾಡಿಕೊಳ್ಳ್ರಿ. ಇದರಿಂದ ಹೆಚ್ಚೆಚ್ಚು ಬೆಳೆಯನ್ನು ಬೆಳೆರಿ. ಈ ಜೀವ ಅಂತಕ್ಕಂಥ ಉಪಕರಣವನ್ನು ಉಪಯೋಗಿಸಿ ಎಲ್ಲರೂ ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಧನ್ಯವಾದಗಳು.